ಎಲ್ಲರಿಗೂ ಧನ್ಯವಾದಗಳು. ಗುರುಜಿ ನಮಸ್ಕಾರ. ಮೇಡಮ್ ಅವರೇ, ಎಲ್ಲ ಆತ್ಮಬಂಧುಗಳಿಗೂ ವಂದಿಸುತ್ತಾ ಇವತ್ತು ನನ್ನ ಅನುಭವವನ್ನ ಹಂಚ್ಕೊಳ್ಳೋದಕ್ಕೆ ತಾವೊಂದು ಅವಕಾಶ ಕೊಟ್ಟಿದ್ದೀರಾ. ಮೊದಲಿಗೆ ನನ್ನ ಪರಿಚಯ ಮಾಡ್ಕೊಳ್ತೀನಿ ಎಲ್ಲ ಆತ್ಮಬಂಧುಗಳಿಗೆ. ಅದಕ್ಕೆ ಮುಂಚೆ ಪತ್ರಿಜಿ ಗುರುಗಳಿಗೂ ಹಾಗೂ ರಂಗನಾಥ್ ಗುರುಜಿಗಳಿಗೂ ಮತ್ತು ನಮ್ಮ ಪ್ರಕೃತಿ ಮಾತೆಗೂ ಹಾಗೂ ನನ್ನ ಜನ್ಮದಾತರಿಗೂ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಇವತ್ತಿನ ವಿಷಯದ ಬಗ್ಗೆ ಬರೋಣ. ನಾನು ಮೊದಲಿಗೆ ನನ್ನ ಹೆಸರು ವೆಂಕಟರಮಣ ಅಂತ. ನಾನು ಒಬ್ಬ ನಿವೃತ್ತ ಸರ್ಕಾರಿ ನೌಕರ. ಈ ಧ್ಯಾನಕ್ಕೆ ಬರೋಕ್ಕೆ ಮುಂಚೆ ನಾನು ಯಾವ ರೀತಿ ಇದ್ದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀನಿ. ಆನಂತರ ನಾನು ಧ್ಯಾನಕ್ಕೆ ಬಂದ ಮೇಲೆ ಏನಾಯ್ತು ಅಂತ ವಿವರಿಸ್ತಾ ಬರ್ತೀನಿ. ಮಿತ್ರರೇ, ನಾನು ಇದಕ್ಕೆ ನಮ್ಮ ತಂದೆ ತಾಯಿಯವರಿಗೆ ನಾನು ಒಬ್ಬನೇ ಗಂಡು ಮಗ, ಇಬ್ಬರು ಹೆಣ್ಮಕ್ಳಿದ್ರು. ಬಟ್ ನನ್ನ ಮೇಲೆ ಜಾಸ್ತಿ ವಿಶ್ವಾಸ ಇಟ್ಟಿದ್ರು. ನಾನೇನ್ ಕೇಳಿದ್ರು ಇಲ್ಲ ಅಂತ ಅಲ್ಲಿಲ್ಲ, ಎಲ್ಲ ಅವರು ನನಗೆ ಕೊಡಿಸ್ತಾ ಇದ್ರು. ಅದೇ ರೀತಿ ಎಜುಕೇಶನ್ ಕೊಡ್ಸೋದು. ನನ್ನ ಜೀವನ ಆರಾಮಾಗಿತ್ತು. ಜೀವನ ಅಂದ್ರೆ ನನಗೆ ಹಿಂದಿನ ಜನ್ಮ ಮುಂದಿನ ಜನ್ಮ ಇದ್ಯಾವುದು ನನಗೆ ಗೊತ್ತಿಲ್ಲ. ಇಷ್ಟೇ ಜೀವನ, ಆರಾಮಾಗಿರ್ಬೇಕು, ಎಲ್ಲ ಎಂಜಾಯ್ ಮಾಡ್ಬೇಕು, ಎಲ್ಲಾ ಕಡೆ ಓಡಾಡಬೇಕು, ಎಲ್ಲಾ ಕಡೆ ನೋಡ್ಬೇಕು, ಇಷ್ಟು ಮಾತ್ರ ಅನ್ಕೊಂಡು ನಾನು ಬರ್ತಾ ಇದ್ದೆ. ಅದೇ ರೀತಿ ಆದ್ಮೇಲೆ ಅವರು ನನಗೆ ಮದುವೆ ಮಾಡಿದ್ರು, ಸರ್ಕಾರಿ ನೌಕರಿನೂ ಸಿಕ್ತು. ಅದರಲ್ಲಿ ನಾನು ಕಂಟಿನ್ಯೂಸ್ ಆಗಿ ಹೋಗ್ತಾ ಇದ್ದೆ. ಆದ್ರೆ ಯಾವುದೇ ಜವಾಬ್ದಾರಿ ನನಗೆ ವಹಿಸಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಅದೃಷ್ಟ ಮಾಡಿದ್ದೆ ನಮ್ಮ ತಂದೆ ತಾಯಿನ ಪಡೆಯೋದಕ್ಕೆ. ಮತ್ತೆ ನಮ್ಮ ಹೆಣ್ಮಕ್ಳು ಅಷ್ಟೇ, ಯಾವುದೇ ರೀತಿಯಾದ ಒಂದು ಜವಾಬ್ದಾರಿ ನನಗಿಲ್ಲ. ನಾನು ಹೋಗ್ಬೋದು, ದುಡ್ಕೊಂಡು ಬರ್ಬೋದು, ಆಫೀಸ್ಗೆ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ. ಆಮೇಲೆ ಏನ್ ಬೇಕೋ ಅವ್ರಿಗೆ ಕೊಡ್ತಾ ಇದ್ದೆ ಹೊರತು ನಾನು ಯಾವ್ದೋ ಮನೆ ಜವಾಬ್ದಾರಿ, ಮನೆ ಕಡೆ ಜವಾಬ್ದಾರಿ ನಾನು ಒಂದು ದಿವಸ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ದನಲ್ಲ, ನಾನು ಮಾಡಿದ್ದು ಇಲ್ಲ. ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕಾದ್ರೆ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕೊಡೋರು. ಇವಾಗ ಗುರುಜಿ ಹೇಳ್ತಾರೆ ನೀರ್ ಕುಡಿಬೇಕು, ಅದು ಅದೇನಿಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕೊಡೋರು. ಕಾಫಿ ಕುಡಿದ್ಬಿಟ್ರೆ ಮತ್ತೆ ಒಂದ್ ರೌಂಡ್ ಆಚೆಗೆ ಹೋಗಿ ಬರ್ತಾ ಇದ್ವಿ. ಸ್ನಾನ ಆಯ್ತು, ಟಿಫನ್ ಆಯ್ತು, ಆಫೀಸ್ಗೆ ಹೋಗಿ ಮತ್ತೆ ಮಧ್ಯಾಹ್ನ ಊಟ ಲಂಚ್ ಅಲ್ಲೇ ಹೋಗ್ತಾ ಇತ್ತು. ಯಾವ್ದೋ ಒಂದು ಡಾಬಾದಲ್ಲ ಎಲ್ಲ ಊಟ ಮಾಡ್ಕೊಂತ ಇದ್ವಿ. ಮತ್ತೆ ರಾತ್ರಿ 7-8 ಬಂದ್ರೆ ಸಾಯಂಕಾಲ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಕಾಫಿ ಟೀ ಕುಡಿದ್ ಮತ್ತೆ ಆಚೆಗೆ ಹೋದ್ರೆ ಮತ್ತೆ 8 ಗಂಟೆ 8:30 ಬರ್ತಾ ಇದ್ವಿ. ಊಟ ಕೊಡ್ತಾ ಇದ್ರು. ಊಟ ತಿನ್ಬಿಟ್ಟು ಮಕ್ಕಳು ಅಂದ್ರೆ ರಾತ್ರಿ ಹೊತ್ತು ಒಂದು ಅಭ್ಯಾಸ ನಮ್ಗೆ, ಪ್ರತಿ ಮಕ್ಕಳಾಗ್ಲಿ ಎಲ್ಲರಾಗ್ಲಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ. ಇದೊಂದು ಅಭ್ಯಾಸ ನಮ್ಗೆ ಪ್ರತಿದಿನ ಇರ್ತಾ ಇತ್ತು. ಎಲ್ಲೇ ಹೋಗ್ಲಿ ರಾತ್ರಿ ಹೊತ್ತು ನಾವು ಎಲ್ಲಾರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು, ಏನನ್ನ ಇದ್ರೆ ಅಲ್ಲಿ ಚರ್ಚೆ ಮಾಡೋದು ಅಷ್ಟೇ. ಮತ್ತೆ ಮನೆಯಲ್ಲಿ ಯಾವುದೇ ಬಾಂಧವ್ಯತೆ ಇಲ್ಲ. ಮನೆ ಸಂಪೂರ್ಣ ಜವಾಬ್ದಾರಿ ನಮ್ಮ ಮೇಡಮ್ ಅವ್ರದ್ದು. ನನಗೆ ಯಾವ್ದು ಜವಾಬ್ದಾರಿ ಕೊಡ್ತಾ ಇರ್ಲಿಲ್ಲ. ಒಂದು ರೇಷನ್ ತಗೊಂಡ್ಬರೋದು ಕೂಡ ನಾನು ಹೋಗ್ತಾ ಇರ್ಲಿಲ್ಲ. ಯಾಕಂದ್ರೆ ಅದ್ರ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಂತ ಇರಲಿಲ್ಲ. ನಮ್ಮ ಅಮ್ಮ ಅವ್ರು ಹೇಳ್ತಾ ಇದ್ರು, ಸರಿಯಾಗಿ ನೀನೇ ನಮ್ಮ ಎಲ್ಲ, ಅವ್ನಿಗೇನು ಗೊತ್ತಾಗಲ್ಲ, ಎಲ್ಲಾ ಜವಾಬ್ದಾರಿ ನೀನೇ ವಹಿಸ್ಕೊಂಡು ನೀನೇ ಮಾಡ್ಬೇಕು. ಅವರು ಎಜುಕೇಟೆಡ್, ಎಲ್ಲ ಅವರೇ ಮಾಡ್ಕೊಂತ ಇದ್ರು. ನನ್ಗೆ ಯಾವುದೇ ರೀತಿಯಾದ ಇದುವರೆಗೂ ತೊಂದರೆ ಕೊಟ್ಟಿಲ್ಲ. ನನ್ಗೆ ಅದ್ರ ಬಗ್ಗೆನೂ ಗೊತ್ತಿಲ್ಲ. ಈ ರೀತಿ ಇದ್ದೆ. ಆದ್ರೆ ಒಳ್ಳೆ ಜೀವನ ಚೆನ್ನಾಗಿದ್ದೆ. ಆದ್ರೆ ದೇವ್ರ ಮಾತ್ರ ನಾನು ನಂಬ್ತಾ ಇರ್ಲಿಲ್ಲ. ಮನೆಯಲ್ಲಿ ದಿನಾ ಪೂಜೆ, ಬೆಳಗ್ಗೆ ಸಾಯಂಕಾಲ ದಿನಾ ಪೂಜೆ ಮಾಡೋರು. ಪೂಜೆ ಮಾಡಿ ನಾನು ಪ್ರಸಾದಕ್ಕೆ ಮಾತ್ರ ಕೈ ಇಡ್ತಾ ಇದ್ದೆ. ಅವ್ರು ಹೇಳಿದ ಕೆಲ್ಸಕ್ಕೆ ನಾನು ಅಡ್ಡಿ ಹೋಗ್ತಲ್ಲ, ಅವ್ರು ಏನೇನೋ ಮಾಡ್ಕೊಳ್ಳಿ, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂತ ಇರ್ಲಿಲ್ಲ. ಯಾವ್ದು ದೇವರು ಇದು ಮಾಡ್ತಾ ಇರ್ಲಿಲ್ಲ. ಯಾಕೆಂದ್ರೆ ದೇವಸ್ಥಾನಕ್ಕೆ ಹೋದ ತಕ್ಷಣ ಅಲ್ಲಿ ನನ್ಗೆ ಆಗ್ತಾ ಇರೋ ಒಂದು ಅನುಭವಗಳು ಬೇರೆ. ದುಡ್ಡು ಕೊಟ್ರೆ ಒಂದ್ ರೀತಿ ಪೂಜೆ, ದುಡ್ಡು ಕೊಡ್ತಾ ಇದ್ರೆ ಒಂದ್ ರೀತಿ ಪೂಜೆ, VIP ಒಂದ್ ರೀತಿ ಪೂಜೆ, ಈ ತರ ಭೇದ ಭಾವ ಮಾಡಿ ಪೂಜೆ, ದೇವಸ್ಥಾನಗಳೆಲ್ಲ ಪೂಜೆ ನೋಡ್ತಾ ಇದ್ದೆ. ಅದಕ್ಕೆ ದೇವ್ರ ಬಗ್ಗೆ ನಂಗೆ ಇಂಟ್ರೆಸ್ಟ್ ಇರ್ಲಿಲ್ಲ. ಅದ್ರ ಬಗ್ಗೆ ತಿಳ್ಕೊಳೋ ಅಂತ ಆಸಕ್ತಿನೂ ಇರ್ಲಿಲ್ಲ. ಯಾವಾಗಲೂ ಆರಾಮಾಗಿ ಎಂಜಾಯ್ ಮಾಡ್ಬೇಕು, ಜಾಲಿಯಾಗಿರ್ಬೇಕು, ಸುತ್ತಾಡ್ಬೇಕು, ಟೂರ್ ಹೊಡಿಬೇಕು, ಇಷ್ಟರಲ್ಲ ಇದ್ದೆ. ಇದಾದ ಮೇಲೆ ದೊಡ್ಡ ಮಗಳ ಮದುವೆ ಮಾಡಿದೆ. ಸರಿ, ಅದನ್ನ ನೋಡ್ಕೊಂಡು ನನ್ಗೂ ರಿಟೈರ್ಡ್ ಸ್ಟೇಜ್ ಬಂತು, ರಿಟೈರ್ಡ್ ಆದೆ. ಇಲ್ಲಿ ರಿಟೈರ್ಡ್ ಆದ್ಮೇಲೆ ಒಂದು 6 ತಿಂಗಳು ಸ್ವಲ್ಪ ಅಲ್ಲಿ ಇಲ್ಲಿ ಟೂರ್ ಮಾಡ್ಕೊಂಡು ಪ್ರಾರಂಭ ಮಾಡಿದೆ. ಆಮೇಲೆ ನಿಧಾನವಾಗಿ ಸ್ಟಾರ್ಟ್ ಆಯ್ತು ಮಿತ್ರರೇ. ನನಗೆ ಬೆಳಗ್ಗೆಯಿಂದ ಸಾಯಂಕಾಲ ಕಾಲ ಆಗ್ಲಿಲ್ಲ. ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಆಫೀಸ್ಗೆ ಹೋಗ್ತಾ ಇದೆ. ಆಫೀಸ್ಗೆ ಹೋಗ್ಬಿಟ್ಟ ತಕ್ಷಣ ಅವ್ರಿಗೆ ಏನ್ ಬೇಕು ನಾನು ತಂದ್ಕೊಡೋರು. ಫೋನ್ ಮಾಡಿದ ತಕ್ಷಣ ಅವ್ರಿಗೆ ಏನಾರ ಕೆಲಸ ಆಗ್ಬೇಕಿದೆ ತಕ್ಷಣ ಕೆಲಸ ಮುಗಿಸ್ತಾ ಇದ್ರು. ಮತ್ತೆ ಮನೆಯಲ್ಲೂ ಅಷ್ಟೇ, ನನ್ನ ಯಾರು ಹೆಚ್ಚಾಗಿ ಇದ್ ಮಾಡ್ತಾರಲ್ಲ, ಎಲ್ಲರೂ ಭಯ ಪಡೋರು. ನಾನು ಹೇಳಿದ ತಕ್ಷಣ ಆ ಕೆಲಸ ಮುಗಿಸೋರು. ರಿಟೈರ್ಡ್ ಆದ್ಮೇಲೆ ಯಾಕೋ ಒಂದ್ ಸ್ವಲ್ಪ ವ್ಯವಹಾರಗಳು ಕೆಡ್ತಾ ಬಂತು. ಅಂದ್ರೆ ಏನನ್ನ ಹೇಳಿದ್ರೆ, ಇವಾಗ ಏನ್ ಅರ್ಜೆಂಟು, ಸ್ವಲ್ಪ ಕೂತ್ಕೊಳ್ಳಿ, ಮನೆಯಲ್ಲೇ ಇರ್ತೀರಲ್ವಾ ಅನ್ನೋ ಮಾತು. ಮತ್ತೆ ಬೆಳಗ್ಗೆಯಿಂದ ಮನೆಯಲ್ಲೇ ಇರ್ತೀರಾ, ಏನ್ ಮಾಡ್ತೀರಾ ಅನ್ನೋದು. ಈ ರೀತಿ ಸ್ವಲ್ಪ ನೆಗೆಟಿವ್ ಆಯ್ತು. ಮತ್ತೆ ಮಕ್ಕಳಲ್ಲಿ ಏನೇನು ಹೇಳಕ್ ಹೋದ್ರೆ
ಅಪ್ಪ ನಿನ್ಗೆ ಗೊತ್ತಾಗಲ್ಲ, ಇದೆಲ್ಲ ನಿಂಗೆ ಅರ್ಥ ಆಗಲ್ಲ, ಸುಮ್ಮನೆ ಇರು. ಈ ರೀತಿ ಮಾತುಗಳು ಬರ್ತಾ ಇತ್ತು. ನಮಗೆ ಸ್ವಲ್ಪ ಇರಿಟೇಟ್ ಆಗ್ತಾ ಇತ್ತು. ಏನಪ್ಪಾ ಇದು ಒಳ್ಳೆ ಅಧಿಕಾರದಲ್ಲಿ ಇದ್ಕೊಂಡು ನಾವು ಈ ತರ ಆಗ್ತಾ ಇದೆ ಮನೆಯಲ್ಲಿ. ತುಂಬಾ ಬೇಜಾರಾಗಕ್ ಸ್ಟಾರ್ಟ್ ಆಯ್ತು. ಬೆಳಗ್ಗೆ ವಾಕಿಂಗ್ ಹೋಗ್ತಾ ಇದ್ವಿ, ಅಲ್ಲೊಂದ್ ಸ್ವಲ್ಪ ಟೈಮ್ ಪಾಸ್ ಮಾಡ್ತಾ ಇದ್ವಿ. ಆಮೇಲೆ ಮನೆಗೆ ಬಂದ ತಕ್ಷಣ ಮತ್ತೆ ತಿಂಡಿ ಏನಾದ್ರು ಕೊಡೋದಾದ್ರೆ, ಇರ್ರಿ ಸ್ವಲ್ಪ ಮಕ್ಳೆಲ್ಲ ತಿನ್ಬಿಟ್ಟು ಹೋಗ್ಲಿ ಆಮೇಲೆ ಬೇಕಾದ್ರೆ ನೋಡೋಣ. ಯಾವಲ್ಲೂ ಅಡಿಗೆ ಮನೆ ಕಡೆ ನಾವು ಹೋಗ್ತಾನೆ ಇರ್ಲಿಲ್ಲ. ಅಕಸ್ಮಾತ್ ಅಡಿಗೆ ಮನೆ ಕಡೆ ಹೋದ್ರೆ ಗಂಡಸರಿಗೆ ಏನ್ ಕೆಲಸ, ಇಲ್ಲಿ ಬರ್ಬೇಡಿ ನಿಮ್ಗೆ ಅಲ್ಲಿ ಕೊಡ್ತೀವಿ ಊಟ ಅನ್ನೋರು. ಆದ್ರೆ ಈಗ ಅವ್ರು ಸುಮ್ನೆ ಕೂತ್ಕೊಂಡ್ರೆ, ಏನ್ ಸುಮ್ನೆ ಇದೀರಾ ಒಂದ್ ಸ್ವಲ್ಪ ಏನನ್ನ ಅಡಿಗೆ ಮನೆ ಕಡೆ ನೋಡ್ಬಾರ್ದಾ ಅನ್ನೋ ಮಾತು ಬರಕ್ ಸ್ಟಾರ್ಟ್ ಆಯ್ತು. ಇದು ಯಾಕೋ ತುಂಬಾ ಬೇಜಾರಾಗ್ತಾ ಇತ್ತು. ಟೈಮ್ ಪಾಸ್ ಆಗ್ತಾ ಇರ್ಲಿಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ಎಲ್ಲೋದ್ರೂ ಟೈಮ್ ಪಾಸ್ ಆಗಲ್ಲ. ಈ ಬೇರೆ ವ್ಯವಹಾರಗಳಿಗೆ ಯಾವ್ದು ನಾನು ಹೋಗ್ತಾ ಇರ್ಲಿಲ್ಲ. ಯಾಕಂದ್ರೆ ನನಗೆ ಪ್ರಾರಂಭದಲ್ಲಿ ಏನ್ ಹೇಳಿದ್ರು ಅಂದ್ರೆ, ಇರೋದ್ರಲ್ಲಿ ನಾವು ನೆಮ್ಮದಿಯಾಗಿರೋದಕ್ಕೆ ನಾವು ಆಲೋಚನೆ ಮಾಡ್ಬೇಕೇ ಹೊರತು ಬೇರೆ ಯಾವ್ದಕ್ಕೂ ಹೋಗ್ಬಾರ್ದು ಅಂತ ಅಪ್ಪ ಅಮ್ಮ ಹೇಳ್ತಾ ಇದ್ರು. ಮತ್ತೆ ಮೈನ್ ಆಗಿ ಸಾಲ ಮಾಡಬಾರ್ದು ಅಂತ ಹೇಳಿದ್ರು. ಇರೋದ್ರಲ್ಲಿ ತೃಪ್ತಿಯಾಗಿ ತಿನ್ನೋಣ, ಸಾಲ ಮಾಡಿ ಮುಷ್ಟಾನ್ನ ಊಟ ಮಾಡೋದು ಬೇಡ ಅಂತ. ಯಾಕೆ ಅಂತ ಹೇಳಿದ್ರೆ, ಇದನ್ನು ಸರ್ವಜ್ಞ ವಚನ ಹೇಳ್ತಾರೆ, ಸಾಲ ತಗೊಂಡಾಗ ಮುಷ್ಟಾನ್ನ ಭೋಜನ ಅಂತೆ. ಸಾಲಗಾರ ಬಂದು ಕೇಳಿದ್ರೆ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತ ಹೇಳ್ತಾರೆ. ಆ ರೀತಿ ಆ ಒಂದು ಪದ್ಧತಿನ ನನಗೆ ಫಾಲೋ ಮಾಡೋಕೆ ಕೇಳಿದ್ರು. ನಾನು ಸಾಲ ಮಾಡ್ತಾ ಇರ್ಲಿಲ್ಲ. ಸಾಲಕ್ಕೆ ಹೋಗೋದಾಗ್ಲಿ, ಇಲ್ಲ ಎಕ್ಸ್ಟ್ರಾ ಏನೋ ಬೇಕು ಅನ್ನೋದಾಗ್ಲಿ ಏನು ಮಾಡ್ತಾರ. ಇರೋದಲ್ಲೇ ಜೀವನ ತೃಪ್ತಿಯಾಗಿ ಹೋಗೋಣ ಅನ್ನೋ ಮನೋಭಾವ ಇಟ್ಕೊಂಡೇ ಹೋಗ್ತಾ ಇದ್ದೆ. ಮನೆಯಲ್ಲಿ ನನಗೆ ಹೆಂಡತಿ ಮಕ್ಕಳು ಅದೇ ರೀತಿ ಸಹಕರಿಸ್ತಾ ಇದ್ರು. ಮತ್ತೆ ನನ್ನ ತಂಗಿರು ಅಷ್ಟೇ, ನಾನು ಚೆನ್ನಾಗಿರ್ಲಿ ಅಂತ ಅವರು ನನ್ಗೆ ಹಾರೈಸ್ತಾ ಇದ್ರು. ಈ ರೀತಿ ಇರುವಾಗ ನನ್ಗೆ ಏನ್ ಬೇಕು ಅನ್ಬಿಟ್ಟು ಈ ತರ ಇದ್ರೆ, ಇದು ಪ್ರಾಬ್ಲಮ್ ಆಗಿದ್ದೆ ಈ ರಿಟೈರ್ಡ್ ಆದ್ಮೇಲೆ. ರಿಟೈರ್ಡ್ ಜೀವನ ಬೇಡವೇ ಬೇಡಪ್ಪ ಅನ್ನೋ ಮಟ್ಟಿಗೆ ಸ್ವಲ್ಪ ಕಿರಿಕಿರಿ ಆಗೋಕ್ ಸ್ಟಾರ್ಟ್ ಆಯ್ತು. ಏನ್ ಮಾಡೋದು ಅಂತ ಹಿಂಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಒಂದ್ಸರಿ ನನಗೆ ಈ ಆನ್ಲೈನ್ ಅಲ್ಲಿ ನಮ್ಮ ಗುರುಜಿಗಳ ಸ್ವಾಧ್ಯಾಯ ಕೇಳ್ತಾ ಇದ್ದೆ. ಆಗಪ್ಪ ಇದು ಹೊಸ ಚಾನಲ್ ಏನಿದು ಅಂದ್ಬಿಟ್ಟು ನೋಡ್ತಾ ಇದ್ದೆ. ಯಾವಾಗಲೂ ಮೊಬೈಲ್ ಅಲ್ಲಿ ಏನಾರ ನೋಡ್ತಾ ಇರ್ತಾ ಇದ್ದೆ. ಅಂತ ಟೈಮ್ ಅಲ್ಲಿ ಒಂದು ಆಗಸ್ಟ್ ಅಕ್ಟೋಬರ್ ತಿಂಗಳಲ್ಲಿ ಒಂದ್ಸರಿ ನೋಡ್ತಾ ಇದ್ದೆ, ಲಾಸ್ಟ್ ಇಯರ್. ನೋಡ್ತಾ ಇರ್ಬೇಕಾದ್ರೆ ಈ ಚಾನಲ್ನ ಗಮನಿಸಿದೆ. ಗಮನಿಸ್ಬಿಟ್ಟು ಇದೇನೋ ಹೇಳ್ತಾ ಇದಾರಲ್ಲ, ಇದೇನು ಸ್ವಾಧ್ಯಾಯ, ಸ್ವಾಧ್ಯಾಯ ಅನ್ನೋದು ಕೂಡ ನಂಗೆ ಗೊತ್ತಿಲ್ಲ. ಏನ್ ಮಾಡ್ಬೇಕು, ಯಾವ್ದು ಮನೆಯಲ್ಲಿ ಭಾಗವತ, ರಾಮಾಯಣ ಎಲ್ಲಾ ಬುಕ್ಸ್ ಇದೆ, ಅದ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಒಂದ್ ದಿವಸ ಕೂಡ ತೆಗ್ದಿದ್ದಿಲ್ಲ. ದೊಡ್ಡವ್ರು ಓದ್ತಾ ಇದ್ರೇನು, ನಾನಂತೂ ಓದ್ತಾ ಇಲ್ಲ. ಈ ರೀತಿ ಇದ್ದವನಿಗೆ ಬೆಳಗ್ಗೆ ಅವ್ರು ಪೂಜೆ ಮಾಡೋದಾಗ ನಾನು ನಮಸ್ಕಾರ ಮಾಡ್ತಾ ಇದ್ದೆ, ಪ್ರಸಾದ ಕೈ ಬಿಡ್ತಾ ಇದ್ದೆ. ಅಂತ ಮನುಷ್ಯ ಗುರೂಜಿಯವರ ಒಂದು ಸ್ವಾಧ್ಯಾಯ ಗಮನಿಸ್ತಾ ಬರ್ತಾ ಇದ್ದೆ. ಆಮೇಲೆ ನವೆಂಬರ್ ತಿಂಗಳಲ್ಲಿ ಧ್ಯಾನಕ್ಕೆ ಸ್ವಲ್ಪ ಕೂತ್ಕೊಳ್ಳೋಕೆ ಪ್ರಯತ್ನ ಮಾಡಿದೆ. ಒಂದ್ 5 ನಿಮಿಷ ಕೂತ್ಕೊಳ್ಳೋದು, ಆಮೇಲೆ ಆಫ್ ಮಾಡ್ಬಿಟ್ಟು ಎದ್ದೋಗ್ಬಿಡೋದು. ಈ ರೀತಿ ಮಾಡ್ತಾ ಇದ್ದೆ. ಈ ನವೆಂಬರ್ ಡಿಸೆಂಬರ್ ಆಯ್ತು. ಯಾಕೋ ಜನವರಿಯಿಂದ ಅವ್ರ ಮಾತುಗಳು, ಅವ್ರು ಹೇಳುವಂತ ರೀತಿ, ಮತ್ತೆ ನಮಗೆ ಕೊಡುವಂತ ಗೈಡೆನ್ಸು, ಜೀವನ ಯಾವ ರೀತಿ ನಡೆಸಬೇಕು ಅನ್ನೋದನ್ನ ಅವ್ರು ತಿಳಿಸ್ತಾ ಇರುವಂತ ರೀತಿ ನನಗೆ ಭಾರಿ ಅಟ್ರಾಕ್ಷನ್ ಆಯ್ತು. ಎಲ್ಲಾ ಇದೇನಪ್ಪ ಇಷ್ಟೊಂದು ಚೆನ್ನಾಗಿದೆ, ಯಾವ್ದು ಇಲ್ಲ ಅಂದ್ಬಿಟ್ಟು ಆ ಮನಸ್ಸು ನನಗೆ ಆ ಗುರುಜಿಗಳ ಕಡೆ ಸೆಳೆಯಕ್ ಪ್ರಾರಂಭ ಆಯ್ತು. ಅಲ್ಲಿಂದ ಪ್ರಾರಂಭ ಆಗಿದ್ದು, ನಾನು ಮೊದಲು 20 ವರ್ಷದ ಮುಂಚೆ ಯೋಗಾಸನ ಮಾಡ್ತಾ ಇದ್ದೆ. ಆಮೇಲೆ ಬಿಟ್ಬಿಟ್ಟಿದ್ದೆ. ಇಲ್ಲಿ ಯೋಗಾಸನ ಪ್ರಾರಂಭ ಆಗಿತ್ತು. ಆಮೇಲೆ ನಾನು ಯೋಗಾಸನ ಮಾಡ್ತಾ ಸ್ಟಾರ್ಟ್ ಮಾಡಿದೆ. ಯೋಗಾಸನ ಮಾಡೋದಕ್ಕೆ ಶುರು ಮಾಡಿದೆ. ಮನಸ್ಸು ನಿಜವಾಗ್ಲೂ ನನಗೆ ಗೊತ್ತಿರ್ದಿರ ಈ ಧ್ಯಾನದ ಕಡೆಗೆ ಕರ್ಕೊಂಡು ಬಂತು. ಆಮೇಲೆ ಪ್ರತಿದಿನ ಒಂದು ದಿನಾನು ಮಿಸ್ ಮಾಡ್ದಿರ ನಾನು ಧ್ಯಾನ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ, ಯೋಗ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಅದೇ ಸಂಪೂರ್ಣವಾಗಿ ನನಗೆ ಬದಲಾವಣೆ ಅಂತ ಕೊಟ್ಟಿದ್ದು ಸಿದ್ಧರ ಬೆಟ್ಟಕ್ಕೆ ಹೋದಾಗ. ಸಿದ್ಧರ ಬೆಟ್ಟಕ್ಕೆ ಕರೆದ್ರ ಗುರುಗಳು, ಸರಿ ಆಯ್ತು ನಾನು ಬರ್ತೀನಿ ಅಂತ ಹೇಳಿದೆ. ಅದಕ್ಕೆ ಮುಂಚೆ ಅವ್ರ ಜೊತೆ ಒಂದ್ಸರಿ ಹೋಗಿದ್ದೆ ಸಿದ್ಧರ ಬೆಟ್ಟಕ್ಕೆ. ಅಲ್ಲೆಲ್ಲ ಅರೇಂಜ್ ಮಾಡೋಣ ಅಂತ. ಯಾಕಂದ್ರೆ ಎಲ್ಲನ್ನ ನಂದು ಒಂದು ಮನಸ್ಸೇನಂದ್ರೆ, ಎಲ್ಲನ್ನ ಒಂದು ಕೆಲ್ಸಕ್ಕೆ ಹೋಯ್ತು ಅಂದ್ರೆ ಅಲ್ಲಿ ನಾವು ನಮ್ ಸಂಪೂರ್ಣವಾಗಿ ತೊಡಗಿಸ್ಕೋಬೇಕು. ಸುಮ್ನೆ ಹೋಗೋದು, ನಾಮಕಾವಸ್ಥೆ ಒಂದ್ಸರಿ ನೋಡೋದು ಬರೋದು ಮಾಡಬಾರ್ದು. ಆ ಒಂದು ಕಾರ್ಯದಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡಾಗ ಅದ್ರಲ್ಲಿ ಇರುವಂತ ಬೆನಿಫಿಟ್ ಏನಿದೆ ನಮ್ಗೆ ನಿಜವಾಗ್ಲೂ 100% ಸಿಗುತ್ತೆ. ಆತರ ಸಿಗೋಬೇಕಾದ್ರೆ ನಾವು ಅದನ್ನ ಸಂಪೂರ್ಣವಾಗಿ ನಾವು ತೊಡಗಿಸ್ಕೋಬೇಕು ನಮ್ಮನ್ನ. ಅದೇ ರೀತಿ ನಾನು ಕಾರ್ಯಕ್ರಮ ಯಾವ್ದಕ್ಕಾದ್ರೂ ತೊಡಗಿಸ್ಕೊಂತ ಪ್ರಾರಂಭ ಮಾಡಿದೆ. ಸಿದ್ಧರ ಬೆಟ್ಟಕ್ಕೆ ಹೋದ್ವಿ. ಅಲ್ಲಿ ನಡೆದಂತ ಕೆಲವೊಂದು ಘಟನೆಗಳಿಂದ ನನಗೆ ನಿಜವಾಗ್ಲೂ ಸಂಪೂರ್ಣವಾಗಿ ಬದಲಾವಣೆಗೆ ಮಾರ್ಗ ತೋರಿಸ್ತು. ಯಾಕಂದ್ರೆ ನಾರಾಯಣ್ ನಾಯಕ್ ಅವರು 78 ಇಯರ್ಸ್ ಅಂತವರು ಸಿದ್ಧರ ಬೆಟ್ಟಕ್ಕೆ ಹತ್ತಬೇಕು ಅಂದಾಗ ಎಲ್ಲಾರು ನಾನ್ ಬರಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಗುರುಗಳು ಎಲ್ಲಾರು ಇಲ್ಲ ನೀವ್ ಹತ್ತಿರ ನಡೀರಿ ಅಂತ ಅವ್ರಿಗೆ ಪ್ರಚೋದನೆ ಕೊಟ್ರು. ನನ್ನ ಜೊತೆ ಕೆಲವು ನಮ್ಮ ಮಿತ್ರರು ನಾವು ಬರಕ್ಕಾಗಲ್ಲ ಅಂತ ಇದ್ರು. ಅಂತವ್ರ ಏಜ್ 60, 65
ಎಲ್ಲ ಏಜ್ ಅವರೆಲ್ಲ ಪ್ರತಿ ಒಬ್ರು ಸಿದ್ರಪಟ್ಟಕ್ಕೆ ಆರಾಮಾಗಿ ನಮ್ಗೆ ಏನೂ ಗೊತ್ತಿಲ್ಲ, ಅಷ್ಟೊಂದು ಆಯಾಸ ಆಗ್ದಿರ ಗುರುಗಳು ಹೇಳ್ಕೊಡ್ತಾ ಇರುವಂತ ಒಂದು ಮುದ್ರೆಗಳನ್ನ ಇಟ್ಕೊಂಡು ಬೆಟ್ಟ ಹತ್ತಾ ಇದ್ವಿ. ಎಲ್ಲರೂ ಸಂಪೂರ್ಣವಾಗಿ ಮೇಲೆ ಹತ್ತ ತಕ್ಷಣ ಅಲ್ಲಿ ಹೋಗಿ ಆ ವಾತಾವರಣ ನೋಡಿದ ತಕ್ಷಣ ಭಾರಿ ಸಂತೋಷ ಆಯ್ತು. ಮತ್ತೆ ಅಲ್ಲಿಂದ ಅದಕ್ ಮೇಲಕ್ಕೂ ಹೋಗಿದ್ವಿ ನಾವು. ಅಲ್ಲಿ ಸ್ನಾನ ಮಾಡ್ಕೊಂಡು ಮತ್ತೆ ಅಲ್ಲಿ ಬಂದು ಕೂತ್ಕೊಂಡು ಸಿದ್ರ ಬೆಟ್ಟದಲ್ಲಿ ನಾವು ಅಲ್ಲಿ ಸೂರ್ಯ ನಮಸ್ಕಾರ ಮಾಡಿದ್ವಿ. ಆಮೇಲೆ ಅಲ್ಲಿ ಹೇಳ್ಕೊಟ್ಟಂತ ಧ್ಯಾನ ತುಂಬಾ ಅದ್ಭುತವಾಗಿತ್ತು. ಮತ್ತೆ ಅಲ್ಲಿಂದ ಬಂದು ಮತ್ತೆ ಸೂರ್ಯಗವಿಯಲ್ಲಿ ನಾವು ಧ್ಯಾನ ಮಾಡ್ಕೊಂಡು ಮತ್ತೆ ಬಂದ್ವಿ. ಅಲ್ಲಿಗೆ ನಾನು ಸಂಪೂರ್ಣವಾಗಿ ಈ ಒಂದು ಮಹಾವತಾರ್ ಫೌಂಡೇಶನ್ ತೊಡಸ್ಕೋಬೇಕು ಅಂತ ಸಂಪೂರ್ಣ ನಿರ್ಧಾರ. ಪ್ರತಿದಿನ ಬೆಳಗ್ಗೆ 3:45 4 ಗಂಟೆ ಒಳಗಡೆ ನಾನು ಅಲಾರಾಮೇ ಇಡೋದಿಲ್ಲ. ಅದ್ರಷ್ಟು ಎಚ್ಚರಿಕೆ ಆಗುತ್ತೆ. ಎದ್ದ ತಕ್ಷಣ ಎಲ್ಲಾ ಫ್ರೆಶ್ ಅಪ್ ಆಗಿ ರೆಡಿ ಆಗೋಷ್ಟೊತ್ತಿಗೆ 4:45 ಆಗುತ್ತೆ. 5 ಗಂಟೆ ಕರೆಕ್ಟ್ ಆಗಿ ಬಂದು ವಿಡಿಯೋ ಆನ್ ಮಾಡ್ಕೊಂತೀನಿ. ಯೋಗ ಸ್ಟಾರ್ಟ್ ಆಗುತ್ತೆ. ಯೋಗ ಕಾರ್ಯಕ್ರಮ ಮುಗಿದ ತಕ್ಷಣ ಮತ್ತೆ ಧ್ಯಾನಕ್ಕೆ ಬರ್ತೀನಿ. ಆದ್ರೆ ಇದ್ರಲ್ಲಿ ನನ್ನ ಜೀವನದಲ್ಲಿ ಮೊದ್ಲಿಂದಾನು ನಾನು ಯಾವುದೇ ರೀತಿಯಾದ ಟ್ಯಾಬ್ಲೆಟ್ಸ್ ತಗೊಳ್ಳೋದಾಗ್ಲಿ, ನನಗೆ ಬಾಡಿಯಲ್ಲಿ ಯಾವುದೇ ರೀತಿಯಾದ ಕಾಯಿಲೆಗಳಾಗ್ಲಿ ಮೊದ್ಲಿಂದಾನು ಇಲ್ಲ. ಆದ್ರೆ ಈ ಯೋಚನೆಗಳು ಬಂದಾಗ, ಈ ಯೋಚನೆಗಳು ಬರಕ್ ಮುಂಚೆ, ನನಗೆ ಈ ಧ್ಯಾನಕ್ಕೆ ಬರೋಕ್ ಮುಂಚೆ ನಿದ್ದೆ ಬರ್ತಾ ಇರ್ಲಿಲ್ಲ. ಸಂಪೂರ್ಣ ಮಿತ್ರರೇ, ನಾನು ಹೇಳ್ತಾ ಇದೀನಿ, ಸಂಪೂರ್ಣವಾಗಿ ನಾನು ಕನಿಷ್ಠ ಪಕ್ಷ 2 ಗಂಟೆ 3 ಗಂಟೆವರೆಗೂ ಅದೇ ರೀತಿ ಇರ್ತಾ ಇದ್ದೆ. ಬರೀ ಮೊಬೈಲ್ ನೋಡ್ಕೊಂಡಿರ್ತಾ ಇದ್ದೆ. ನಿದ್ದೆ ಅಂತೂ ಮಾಡ್ತಾನೆ ಇರ್ಲಿಲ್ಲ. ಯಾಕಪ್ಪ ನಿದ್ದೆ ಬರಲ್ಲ ಅಂತ ಬೆಳಗ್ಗೆ 5 6 ಗಂಟೆ ರಿಟೈರ್ಡ್ ಆದ್ಮೇಲೆ 6 ಗಂಟೆ 7 ಗಂಟೆ 8 ಗಂಟೆ ಕೂಡ ಎದ್ದಿದ್ದೀನಿ ನಾನು. ಬೆಳಗಿನ ಜಾವ ಬೆಳಗ್ಗೆ ಎದ್ದೊಳಕ್ ಆಗ್ದಿರ 8 ಗಂಟೆಗೆ, ರಾತ್ರಿ 3 ಗಂಟೆಗೆ ಮಲ್ಕೊಂಡು ಬೆಳಗ್ಗೆ 8 ಗಂಟೆಗೆ ಎದ್ದಿದ್ದೀನಿ. ಈ ರೀತಿಯಾದ ಸುಮಾರು ಪ್ರಸಂಗಗಳಿತ್ತು. ಏನ್ ಮಾಡೋದು, ನಿದ್ದೆ ಡಾಕ್ಟರ್ ಹತ್ರ ಹೋದ್ರೆ ನಿದ್ದೆ ಬರೋ, ನೀನ್ ಯೋಚನೆ ಮಾಡ್ತೀಯಪ್ಪ ಸರ್. ಯೋಚನೆ ಕೂಡ ನಾನು ಮಾಡಲ್ಲ, ಸುಮ್ನೆ ಮೊಬೈಲ್ ನೋಡ್ತಾ ಇರ್ತೀನಿ. ಮೊಬೈಲ್ ಪಕ್ಕಕ್ಕೆ ಇಡು, ಮೊಬೈಲ್ ಪಕ್ಕಕ್ಕೆ ಇಟ್ರೆ ನಿದ್ದೆ ಬರಲ್ಲ. ಕಣ್ಣುಗಳು ಸುಮ್ನೆ ಎಷ್ಟೊತ್ತ ಹಾಸಿಗೆ ಮೇಲೆ ಓದಾಡ್ತೀರಾ, ಆಗಲ್ಲ. ಆ ಟೈಮಲ್ಲಿ ಏನ್ ಮಾಡ್ತೀವಿ, ಯಾವ್ದನ್ನ ಫಿಲಮ್ ಹಾಕೋದು. ಈ ಹಳೆ ಫಿಲಮ್ಸ್ ನೋಡೋದು ಒಂದ್ ಸ್ವಲ್ಪ ಹುಚ್ಚು ಶುರು ಆಯ್ತು. ಅದನ್ನ ನೋಡ್ತಾ ಇದ್ದೆ. ಆದ್ರೆ ನಿದ್ದೆ ಅಂತೂ ಬರಲ್ಲ. ಆದ್ರೆ ಧ್ಯಾನಕ್ಕೆ ಬಂದ್ಮೇಲೆ ನೀವೇನ್ ಹೇಳ್ತಿರೋ ನಿಜವಾಗ್ಲೂ ನಾನು ಇದ್ ಮಾಡಲ್ಲ. ನನ್ನ ಸ್ವಯಂ ಅನುಭವ ಹೇಳ್ತಾ ಇದೀನಿ. ಕರೆಕ್ಟ್ ಆಗಿ ಮಲಗಿದ ತಕ್ಷಣ ಬರೀ 2-3 ನಿಮಿಷ ಇಲ್ಲ 5 ನಿಮಿಷದ ಒಳಗಡೆ ನಾನು ನಿದ್ದೆ ಮಾಡ್ತೀನಿ. ಮಲ್ಕೊಂಡ ತಕ್ಷಣ ನಿದ್ದೆ ಬರ್ತದೆ. ತಕ್ಷಣ ಇಷ್ಟೊತ್ತಿಗೆ ಎದ್ದೊಳ್ಬೇಕು ಅಂತ ಮನಸ್ಸಲ್ಲಿ ಅನ್ಕೊಂಡಿದ್ರೆ ಕರೆಕ್ಟ್ ಆಗಿ ಆ ಟೈಮ್ ಸರಿಯಾಗಿ ಎದ್ದೊಳ್ತೀನಿ. ಈ ರಿಟೈರ್ಡ್ ಜೀವನ ಹೆಂಗಾಗುತ್ತೋ ಅಂತ ತಿಳ್ಕೊಂಡಿದ್ದೆ. ಇಷ್ಟೊಂದು ಅದ್ಭುತವಾಗಿ ನನಗೆ ಬದಲಾವಣೆ ಆಗುತ್ತೆ ಅಂತ ಈ ಮಹಾವತಾರ್ ಫೌಂಡೇಶನ್ ಮೊದಲಿಗೆ ತಿಳಿದಿರ್ಲಿಲ್ಲ. ನಿಜವಾಗ್ಲೂ ರಂಗನಾಥ್ ಗುರುಗಳಿಗೆ 2 ಕೈ ಎತ್ತಿ ನಮಸ್ಕಾರ ಮಾಡ್ಬೇಕು. ಅವ್ರು ಕೊಡುವಂತ ಒಂದು ಗೈಡೆನ್ಸ್ ಇದೆಯಲ್ಲ, ತುಂಬಾ ಅದ್ಭುತವಾದ್ದು ಮಿತ್ರರೇ. ಅವ್ರ ಗೈಡೆನ್ಸ್ ನ ಪ್ರತಿಯೊಂದು ವರ್ಡೂನು ನಮ್ಗೆ ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ನಾವು ಅದ್ಭುತವಾಗಿ ನಮ್ಮ ಧ್ಯಾನ ಮುಂದುವರಿಸ್ತಾ ಈ ಜನ್ಮದಲ್ಲೇ ನಮ್ಗೆ ಒಳ್ಳೆ ಸದ್ಗತಿ ಸಿಗ್ತದೆ ಅನ್ನೋದಂತೂ ನಿಜ. ಆಮೇಲೆ ಈ ಪಿರಮಿಡ್ಸ್ ಬಗ್ಗೆ ಏನು ಎಲ್ಲರೂ ಕುತ್ಕೊಂಡು ಸಮಾಧಿ ಕೆಳಗಡೆ ಧ್ಯಾನ ಮಾಡ್ತಾರ ಅಂತ ನೆಗ್ಲೆಕ್ಟ್ ಮಾಡ್ತಾ ಇದ್ದೆ. ನಿಜವಾಗ್ಲೂ ನೆಗ್ಲೆಕ್ಟ್ ಮಾಡ್ತಾ ಇದ್ದೆ. ಯಾಕಂದ್ರೆ ನಾವು ಸಮಾಧಿ ಅಂದ್ರೆ ಸ್ಮಶಾನಕ್ಕೆ ದೂರ ಅಂತ. ಮುಸ್ಲಿಮ್ಸ್ ಅವರು ಅಲ್ಲೇ ಇರ್ತಾರೆ, ಆದ್ರೆ ನಾವು ಅದಕ್ಕೆ ವಿರುದ್ಧ ಅಂತ. ಅವ್ರು ನಾವು ಹೋಗ್ಬಿಟ್ಟು ಯಾರನ್ನ ಈ ಪಿರಮಿಡ್ಗಳ ಕಡೆ ಕೂತ್ಕೊಂಡು ಧ್ಯಾನ ಮಾಡ್ತೀರಾ, ಅದರಿಂದ ಮನೆಯಲ್ಲೇ ಕೂತ್ಕೊಳೋದು ವಾಸಿ ಅಲ್ವಾ? ಇದೇ ಕ್ವಶನ್ ನಾನು ನಾಗಾಂಬಿಕಾ ಮೇಡಮ್ ಅವ್ರನ್ನು ಕೇಳಿದೀನಿ ಈ ತರ ಅಂತ. ಆಮೇಲೆ ಆ ಪಿರಮಿಡ್ ಬಗ್ಗೆ ನನಗೆ ಯಾವಾಗ ಅರಿವಾಯ್ತು ಅಂದ್ರೆ, ಇಂಟರ್ನ್ಯಾಷನಲ್ ಪಿರಮಿಡ್ ವ್ಯಾಲಿಗೆ ಹೋದಾಗ ಅಲ್ಲಿ ಕೂತ್ಕೊಂಡಾಗ ನಿಜವಾಗ್ಲೂ ಮಿತ್ರರೇ 3 ಗಂಟೆ ಕಾಲ ಯಾವ ರೀತಿ ನಾನು ಧ್ಯಾನ ಮಾಡಿದೆ ಅನ್ನೋದೇ ನನಗೆ ಗೊತ್ತಾಗಿಲ್ಲ. ಅಷ್ಟೊಂದು ಅದ್ಭುತವಾದ ಒಂದು ಶಕ್ತಿನ ಅಲ್ಲಿ ಪಡ್ಕೊಂಡ್ವಿ. ಅಲ್ಲಿ ಕರ್ಕೊಂಡೋಗಿದ್ದು ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ. ಒಳ್ಳೆ ಒಂದು ಸ್ಥಳನ ನನ್ಗೆ ಪರಿಚಯ ಮಾಡ್ಕೊಟ್ರು. ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದಾಗ 3 hours ನನ್ನನ್ನು ನಾನೇ ಮರ್ತಿದ್ದೆ. ಆವಾಗ ಅಲ್ಲಿ ಪಿರಮಿಡ್ ಬಗ್ಗೆ ತಿಳ್ಕೊಂಡಾಗ ಈ ಪಿರಮಿಡ್ ಅದ್ಭುತ ಏನು ಅಂತ ಅರ್ಥ ಆಯ್ತು. ತಕ್ಷಣ ಬಂದು ಪಿರಮಿಡ್ನ ನಾನು ತರಿಸ್ಕೊಂಡೆ. ಇವತ್ತು ನಾನು ಪಿರಮಿಡ್ಗಲ್ಲೇ ಕೂತ್ಕೊಂಡು ನಿಮ್ಗೆ ನನ್ನ ಒಂದು ವಿಚಾರನ ವ್ಯಕ್ತಪಡಿಸ್ತಾ ಇದ್ದೀನಿ ಮಿತ್ರರೇ. ಇಂಥ ಅದ್ಭುತವಾದಂತಹ ಒಂದು ಮಹಾವತಾರ್ ಫೌಂಡೇಶನ್ ಅಲ್ಲಿ ನಾವು ಸೇರಿ ನಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನ ಈ ಒಂದು ಫೌಂಡೇಶನ್ ಮುಖಾಂತರನೇ ಪ್ರಾರಂಭ ಮಾಡ್ತಾ ಇರೋದಕ್ಕೆ ಬಹಳ ಸಂತೋಷ ಆಗುತ್ತೆ. ರಿಟೈರ್ಡ್ ಜೀವನ ನಡೆಸಬೇಕಾದ್ರೆ ತುಂಬಾ ಕಷ್ಟ ಇದೆ ಪ್ರಾರಂಭದಲ್ಲಿ. ಯಾಕಂದ್ರೆ ನಮ್ಮ ಮಾತಿಗೆ ಗೌರವ ಮೊದಲು ಸಿಕ್ಕದಂಗೆ ಸಿಗಲ್ಲ. ಮೊದಲು ಫೋನ್ ಮಾಡಿದ ತಕ್ಷಣ ನಮ್ಮ ಕೆಲಸಗಳು 5 ನಿಮಿಷದಲ್ಲಿ ರೆಡಿ ಆಗ್ತಾ ಇತ್ತು. ನಾವು ಮನೆ ಬಿಡೋ ಮುಂಚೆ ಎಲ್ಲ ರೆಡಿ ಆದ ತಕ್ಷಣ ವೆಹಿಕಲ್ ಬರೋದು, ಯಾರೋ ಬರೋದು, ಕರ್ಕೊಂಡು ಹೋಗ್ತಾ ಇದ್ರು. ಮತ್ತೆ ಅಲ್ಲಿ ಟೇಬಲ್ ಮೇಲೆ ಕುತ್ಕೊಂಡ ತಕ್ಷಣ ನಮ್ಗೆ ಏನ್ ಬೇಕು ಸಮಯಕ್ಕೆ ಸರಿಯಾಗಿ ತಗೊಂಡ್ ಕೊಡ್ತಾ ಇದ್ರು. ಎಲ್ಲ ನಾವು ಕುಂತಿದ್ದ ಜಾಗದಲ್ಲೇ ಕೆಲಸಗಳಾಗ್ತಾ ಇತ್ತು.
ರಿಟೈರ್ಡ್ ಆದ ತಕ್ಷಣ ಎಲ್ಲದಕ್ಕೂ ಒಂದೇ ಸರಿ ಬ್ರೇಕ್ ಆಗ್ತದೆ. ಬ್ರೇಕ್ ಆದ ತಕ್ಷಣ ಹೆಂಗಾಗ್ತದೆ ಅಂದ್ರೆ ನಮ್ ಕೈಗಳು ಕಟ್ಟಾಗ್ತದೆ. ಏನಪ್ಪ ಹಿಂಗಾಗೋಯ್ತು ಅಂತ. ಜೊತೆಗೆ ಆಚೆ ಕಡೆ ಬಿಡಿ, ಮನೇಲಿ ಕೂಡ ಹಂಗೆ ಆಗ್ತದೆ. ಮನೇಲಿ ಕೂಡ ನಮ್ಗೆ ಯಾವ್ದೇ ರೀತಿಯಾದ ನಿಜವಾಗ್ಲೂ ಹೇಳ್ತೀನಿ, ರಿಟೈರ್ಡ್ ಆದ್ರೆ ಒಂದು ವೇಸ್ಟ್ ಅನ್ನೋ ಮಟ್ಟಿಗೆ ಬಂದ್ಬಿಡ್ತೀವಿ. ಅಂದ್ರೆ ಅವ್ರು ನಮ್ಮನ್ನ ಆತರ ಹೇಳೋದಿಲ್ಲ, ನಮ್ಮ ಮನಸ್ಸಿಗೆ ನಾವು ಇಷ್ಟೊಂದು ಹಿಂದಕ್ ಬಂದ್ಬಿಟ್ವಾ, ಡಸ್ಟ್ಬಿನ್ ಆಗೋಗ್ಬಿಟ್ವಾ ಅನ್ನೋ ಮನಸ್ಥಿತಿ ನಮ್ಗೆ ಬಂದ್ಬಿಡ್ತದೆ. ಈಗೋ ಅನ್ನೋದು ನಮ್ಗೆ ಇದ್ದೇ ಇರ್ತದೆ. ಅದು ಏನ್ ಮಾಡುತ್ತೆ ನಮ್ನ ಈ ಒಂದು ಇದಕ್ಕೆ ತಗೊಂಬಂದು ಕುಡಿಸ್ಬಿಡ್ತದೆ. ಆದ್ರೆ ಅಂತ ಒಂದು ಮನಸ್ಥಿತಿಯಲ್ಲಿ ಆವಾಗ ನಾವು ನಿಜವಾಗ್ಲೂ ಡಿಪ್ರೆಷನ್ಗೆ ಹೋಗೋದು ಜಾಸ್ತಿ. ಮತ್ತೆ ಇನ್ನೊಂದು ಕಾರ್ಯಕ್ರಮಕ್ಕೂ ಹೋಗ್ಬಿಡ್ತೀವಿ. ಯಾಕಂದ್ರೆ ಎಂಜಾಯ್ ಮಾಡ್ಬೇಕು, ನಿದ್ದೆ ಬರಲ್ಲ ಅಂದ್ರೆ ನಮ್ಮ ರಿಟೈರ್ಡ್ ಪರ್ಸನ್ಸ್ ಎಲ್ಲ ಅಡ್ವೈಸ್ ಏನ್ ಕೊಡ್ತಾರೆ ಅಂದ್ರೆ ಸಾಯಂಕಾಲ ಒಂದು 90 ಹಾಕೊಂಬಿಡು. ಓಪನ್ ಆಗಿ ಹೇಳ್ತಾ ಇದೀನಿ, ಇದೊಂದು ಸಜೆಷನ್ ಕೊಡಕ್ ಶುರು ಮಾಡ್ತಾರೆ. ಆದ್ರೆ ಅದು ಬೇಡಪ್ಪ ಆಗಲ್ಲ ಅಂದ್ರೆ ಇಲ್ಲ ಅಂದ್ರೆ ನಿನ್ ನಿದ್ದೆ ಬರಲ್ಲ, ಈ ರೀತಿ ಸಜೆಷನ್ ಕೊಡಕ್ ಪ್ರಾರಂಭ ಮಾಡ್ತಾರೆ. ಆದ್ರೆ ಅದಕ್ಕೆಲ್ಲಾನು ನಾವು ಮನ್ಸ್ ಕೊಡ್ತಾ ಹೋದ್ರೆ ಆ ಕಡೆ ನಿದ್ದೆನೂ ಬರಲ್ಲ. 2 ದಿವಸ ಅದರಿಂದ ನಿದ್ದೆ ಬರ್ಬೋದು, ದಿನ ಅಂತೂ ನಿದ್ದೆ ಬರಲ್ಲ. ಆದ್ರೆ ಈ ಧ್ಯಾನದಲ್ಲಿ ಎಲ್ಲದಕ್ಕೂ ಟ್ರೀಟ್ಮೆಂಟ್. ಎಷ್ಟು ಧ್ಯಾನ ಮಾಡ್ತೀವೋ ಮನ್ಸು ಅಷ್ಟು ನೆಮ್ಮದಿಯಾಗಿರ್ತದೆ. ಎಷ್ಟು ನೆಮ್ಮದಿಯಾಗಿರ್ತದೋ ಅಷ್ಟು ನಮ್ಗೆ ಆರೋಗ್ಯ ಚೆನ್ನಾಗಿರ್ತದೆ. ಅಷ್ಟು ಆರೋಗ್ಯ ಚೆನ್ನಾಗಿರ್ತದೆ, ನಮ್ಮ ಊಟನೂ ಅಷ್ಟೇ ನಮ್ಗೆ ಜೀರ್ಣ ಶಕ್ತಿ ಆಗ್ತದೆ. ಅದಕ್ಕೆ ನಾವು ಯೋಗ ಮಾಡೋದು ತುಂಬಾ ಮುಖ್ಯ. ಮತ್ತೆ ಇಲ್ಲಿ ಇನ್ನ ಒಂದು ವಿಷಯ ನಿಮಗೆ ನಾನು ಹೇಳ್ತೀನಿ. ಈ ಜನ್ಮದ ಬಗ್ಗೆ, ಹಿಂದಿನ ಜನ್ಮ, ಮುಂದಿನ ಜನ್ಮ, ಯಾವ್ದೋ ಜನ್ಮ, 64 84 ಜನ್ಮಗಳು, ಇವೆಲ್ಲ ಯಾವುದು ನನಗೆ ಗಮನಕ್ಕೆ ಇರ್ಲಿಲ್ಲ. ಇದು ಅಂದ್ರೆ ಎಲ್ಲಾ ಬೂಟಾಟಿಕೆ, ಸುಮ್ನೆ ಕೂತ್ಕೊಂಡು ಹೇಳ್ತಾರೆ. ಯಾರನ್ನ ಧ್ಯಾನ ಮಾಡ್ಬೇಕು ಅಂದ್ರೆ ಟೈಮ್ ಪಾಸ್ ಮಾಡೋದಕ್ಕೆ ಕೂತಿದ್ದಾರೆ, ಇನ್ನೇನ್ ಬರೀ ಕೆಲಸ ಇಲ್ಲ, ಹೋಗಿ ಯಾವ್ದಾನ ಕೆಲಸ ಮಾಡಿದ್ರೆ ದುಡ್ಡು ಸಂಪಾದನೆ ಮಾಡಕ್ಕಾಗಲ್ಲ ಅಂತ ಇದ್ದ ಮನುಷ್ಯ ನಾನು. ಯಾರ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಭಾರಿ ನೆಗ್ಲೆಕ್ಟ್ ಮಾಡ್ತಾ ಇದ್ದೆ. ಮತ್ತೆ ಪ್ರತಿಯೊಂದು ಪೂಜೆಯಲ್ಲೂ ಪ್ರತಿಯೊಂದು ಇದರಲ್ಲೂ ನಾನು ರಿವರ್ಸ್ ಆಗಿ ಮಾತಾಡ್ತಾ ಇದ್ದೆ. ಅಂತ ಜನ್ಮಗಳ ಬಗ್ಗೆ ಕೂಡ ನಂಗೆ ಅನುಮಾನ ಇತ್ತು. ಹೆಂಗ್ ಬರ್ತದೆ, ನಾವು ಇದೇ ನಮ್ ಜನ್ಮ, ಇಲ್ಲೇ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೇಕು ಈ ಜೀವನ ಅನ್ನೋ ಮಟ್ಟದಲ್ಲಿ ಇದ್ದಂತ ಮನುಷ್ಯ ನಾನು. ಈಗ ಆ ಜನ್ಮದ ಬಗ್ಗೆನೂ ನಮ್ಗೆ ಅರಿವಾಗ್ತಾ ಇದೆ. ಮತ್ತೆ ಧ್ಯಾನ ಮಾಡುವಾಗ ನಮ್ಗೆ ಆ ಏಂಜಲ್ಸ್ ಬಗ್ಗೆ ನಮ್ಗೆ ಬರುವಂತ ಆಶೀರ್ವಾದ ಎಷ್ಟು ಅದ್ಭುತವಾಗಿ ನಮ್ಗೆ ತಿಳಿತದೆ. ಎಕ್ಸಾಂಪಲ್ಗೆ ಒಂದ್ ಹೇಳ್ತೀನಿ, ಯಾವ್ದನ್ನ ಒಂದು ಮನಸ್ಸಿನಲ್ಲಿ ನೆನೆಸ್ಕೊಂಡು ಕೂತ್ಕೊಂಡು ಮನಸ್ಸಲ್ಲಿ ನೆನೆಸ್ಕೊಂಡ್ರೆ ಆ ಕಾರ್ಯ ನಿಜವಾಗ್ಲೂ ಆಗ್ತಾ ಇದೆ. ಈ ತರ ನನ್ಗೆ ಆಗ್ಬೇಕು ಅಂತ ನಾನು ಧ್ಯಾನದಲ್ಲಿ ಕೂತ್ಕೊಂಡು ಅನ್ಕೊಂಡು ಆ ಯೂನಿವರ್ಸ್ ಅಲ್ಲಿ ಕಳಿಸಿದಾಗ 99% ಆ ಕಾರ್ಯಗಳು ಆಗ್ತಾ ಇದಾವೆ ನನಗೆ. ನನ್ನ ವೈಯಕ್ತಿಕವಾಗಿ ಈ ಪಿರಮಿಡ್ ಅಲ್ಲಿ ಧ್ಯಾನ ಕೂತ್ಕೊಂಡ್ರೆ ನಮ್ಗೆ ಆ ಏಂಜಲ್ ಇಂದ ಬರುವಂತ ಪವರ್, ಯೂನಿವರ್ಸ್ ಇಂದ ಬರುವಂತ ಪವರ್ ಭಾರಿ ಅದ್ಭುತವಾಗಿರ್ತದೆ. ಒಂದ್ ರೀತಿ ಕೂತ್ಕೊಂಡಾಗ ನನಗೆ ಈ ಮಿಂಚು ಹೊಡೆದಂಗ ಆಯ್ತು. ಅದನ್ನು ಗುರುಗಳ ಹತ್ರ ಹಂಚ್ಕೊಂಡಿದ್ದೆ ನಾನು. ಬಟ್ ಅದು ನಿನ್ನ ಆ ಶಕ್ತಿ ಬರ್ತಾ ಇದೆ, ಅದನ್ನ ನೀವು ತಡ್ಕೊಳ್ಳೋ ಶಕ್ತಿ ನಿಮ್ಮ ಮನಸ್ಸಲ್ಲಿ ಇಲ್ಲ. ನಿನ್ನ ಧ್ಯಾನ ಕಂಟಿನ್ಯೂ ಮಾಡಿದ್ರೆ ಅದನ್ನ ತಡ್ಕೊಂಡು ಆ ಶಕ್ತಿನ ನಿಮ್ಮ ಮನಸ್ಸಲ್ಲಿ ಬಂದ್ರೆ, ನಿಮ್ಮ ಮೈಗೂಡಿದ್ರೆ ನಿಮ್ಗೆ ಇನ್ನೂ ಅದ್ಭುತವಾದ ಧ್ಯಾನ ಸಿಗುತ್ತೆ ಅಂತ ಗುರುಗಳು ಸಜೆಷನ್ ಕೊಟ್ರು. ಅದೇ ರೀತಿ ನಾನು ಮುಂದುವರಿತಾ ಇದ್ದೀನಿ ಮಿತ್ರರೇ. ಇಂಥ ಒಂದು ಅದ್ಭುತವಾದ ಫೌಂಡೇಶನ್ ಅಲ್ಲಿ ನಾವು ರಿಟೈರ್ಡ್ ಪರ್ಸನ್ಸ್ಗೆ ಭಾರಿ ಒಳ್ಳೆ ಅಂತ ವೇದಿಕೆ. ಮತ್ತೆ ಇನ್ನೊಂದೇನಂದ್ರೆ ನಾವು ಯಾವುದೇ ರೀತಿಯಾದ ಮನಸ್ಸಿನಲ್ಲಿರುವಂತ ಮಾತುಗಳನ್ನ ವ್ಯಕ್ತಪಡಿಸ್ತಾ ಇರ್ಲಿಲ್ಲ. ಅದಕ್ಕೆ ನಮಗೆ ಈ ಒಂದು ವೇದಿಕೆಯಲ್ಲಿ ವ್ಯಕ್ತಪಡಿಸೋದಕ್ಕೆ ಪ್ರಾರಂಭ ಮಾಡಿದ್ದು, ಪ್ರಚೋದನೆ ಕೊಟ್ಟಿದ್ದು ನಮ್ಮ ನಿರ್ದೇಶಕರಾದಂತ ಅಶ್ವಿನಿ ಮೇಡಮ್ ಅವರು. ಅವರು ಬಲವಂತವಾಗಿ ನಾವು ಮಾಡಲ್ಲ, ನಾವು ಬರಲ್ಲ ನಮ್ಗೆ ಸ್ಕ್ರೀನ್ ಮೇಲೆ, ಯಾಕಂದ್ರೆ ಈ ರೀತಿ ಮೊಬೈಲ್ ಮುಂದೆ ಕುತ್ಕೊಂಡು ಯಾವ್ದೇ ರೀತಿಯಾದ ಪಾಠ ಮಾಡೇ ಅನುಭವ ಇಲ್ಲ. ಅದು ಏನ್ ಮೊಬೈಲ್ ನೋಡ್ಕೊಂಡು ನಾವು ಮಾತಾಡೋದು ಅನ್ಸಾಯ್ತು. ಯಾಕಂದ್ರೆ ಎಲ್ಲಾನು ಆಫೀಸಲ್ಲಿ ಎಲ್ಲ ಮುಂದೆನು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ತಾ ಇದ್ವಿ. ಅವ್ರಿಗೆ ಏನಾದ್ರು ಹೇಳ್ಕೊಡ್ಬೇಕಾದ್ರೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳ್ತಾ ಇದ್ವಿ. ಈ ಮೊಬೈಲ್ ಮುಂದೆ ಕೂತ್ಕೊಂಡು ಹೇಳಿದ್ರೆ ಯಾರಿಗ ಅರ್ಥ ಆಗುತ್ತೆ, ಯಾವ ರೀತಿ ಹೇಳೋದು, ಇದನ್ನ ಪ್ರಸ್ತುತ ಪಡೋದೇ ನಮ್ಗೆ ಬರ್ತಾ ಇರ್ಲಿಲ್ಲ. ಸರಿ. ಆಮೇಲೆ ರಂಗನಾಥ್ ಗುರುಜಿಗಳು ಒಂದ್ಸರಿ ಅದೆಲ್ಲ ಯೋಚನೆ ಮಾಡ್ಬೇಡಿ, ನಿಮಗ್ ಬಂದಿದ್ದನ್ನ ನೀವೇನ್ ಕಲ್ತಿದ್ದೀರಾ ಅದನ್ನ 4 ಜನಕ್ಕೆ ಹಂಚ್ಕೊಳ್ಳಿ, ಅದರಿಂದ ನಿಮ್ಮ ಬುದ್ಧಿ ಶಕ್ತಿ ಇನ್ನ ಹೆಚ್ಚಾಗತ್ತೆ ಅನ್ನೋದೊಂದು ಸಜೆಷನ್ ಕೊಟ್ರು. ಅವರು ಸಜೆಷನ್ ಮೇಲೆ ಆಮೇಲೆ ನಮ್ಮ ಅಶ್ವಿನಿ ಮೇಡಮ್ ಅವರು ಹೇಳಿದ ರೀತಿ ತಿಳ್ಕೊಂಡು ಆಯ್ತು ನಾನು ಪ್ರಸ್ತುತ ಪಡಿಸ್ತೀನಿ ಅಂತ ಹೇಳಿದೆ ಅವ್ರಿಗೆ. ಅದೇ ರೀತಿ ನನ್ಗೊಂದು ಕ್ಲಾಸ್ ಕೊಟ್ರು. ಪ್ರಾರಂಭದಲ್ಲಿ ನಿಜವಾಗ್ಲೂ ನಾನು ಒಂದು 15 ನಿಮಿಷ ಮಾತಾಡ್ಬೇಕಾದ್ರೆ ಭಾರಿ ತ್ರಾಸಾಯ್ತು. ಯಾಕಂದ್ರೆ ನಾನು ಒಂದು ವಿಷಯ ಪ್ರಸ್ತಾಪ ಮಾಡಬೇಕಾದ್ರೆ ಆ ವಿಷಯನ ಸಂಪೂರ್ಣವಾಗಿ ನಾನು ಓದಿ ಅರ್ಥ ಮಾಡ್ಕೊಂಡು ನನಗೇನ್ ಅರ್ಥ ಆಗಿದೆ ಅದನ್ನ ವ್ಯಕ್ತಪಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ.
ಯಾವುದೇ ರೀತಿಯಾಗಿ ಬುಕ್ಕಲ್ಲಿ ಇರುವಂತದ್ದು ಯಥಾವತ್ತಾಗಿ ನಾನು ಹೇಳೋದಕ್ಕೆ ಹೋಗಲ್ಲ. ನನ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಅದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗಲ್ಲ. ಈ ರೀತಿಯಾದ ಅನುಭವದಿಂದ ನಾನು ಪ್ರತಿಯೊಂದು ಓದೋದಕ್ಕೆ ಪ್ರಾರಂಭ ಮಾಡಿದೆ. ಓದೋದನ್ನ ಈಗ ನನಗೆ ಸಮಯ ಸಾಕಾಗ್ತಾ ಇಲ್ಲ. ಪ್ರತಿ ದಿನ ಓದೋದು ಮತ್ತೆ ನನ್ನ ಮನಸ್ಸಲ್ಲಿರೋದನ್ನ ಭಾವನೆ ವ್ಯಕ್ತಪಡಿಸೋದಕ್ಕೆ ಎಲ್ಲರ ಹತ್ರ ಪ್ರಾರಂಭ ಮಾಡ್ತಾ ಇದ್ದೀನಿ. ಈಗ ನನಗೆ ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಸಮಯ ಯಾವ ರೀತಿ ಕಳಿತೀನಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಅದ್ಭುತವಾದ ಒಂದು ವೇದಿಕೆಯನ್ನ ಈ ಮಹಾತ್ವ ಫೌಂಡೇಶನ್ ಕೊಟ್ಟಿದೆ. ನಾವು ಪ್ರತಿದಿನ ಕನಿಷ್ಠ ಪಕ್ಷ 3 ಗಂಟೆ ನಾವು ಪಿರಮಿಡ್ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ನಮ್ಗೆ ಅದ್ಭುತವಾದಂತ ಒಂದು ಶಕ್ತಿ ನಮ್ಮಲ್ಲಿ ಬರ್ತದೆ. ಮತ್ತೆ ನಾವು ರೋಗರಹಿತ ದೇಹ ಆಗ್ತದೆ. ನಮ್ಗೆ ಯಾವುದೇ ರೀತಿಯಾದ ಕಾಯಿಲೆಗಳು ನಮ್ಮನ್ನ ಬಾಧಿಸೋದಿಲ್ಲ. ಮತ್ತೆ ಯಾವುದೇ ರೀತಿಯಾದ ಆಲೋಚನೆಗಳು ನಮ್ಮನ್ನ ತೊಂದರೆ ಕೊಡೋದಿಲ್ಲ. ಈ ಮಹಾತ್ವ ಫೌಂಡೇಶನ್ ಗುರುಗಳ ಸ್ಥಾಪಕರಾದ ರಂಗನಾಥ ಗುರುಜಿಗಳ ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ರೆ ನಮಗೆ 100ರಷ್ಟು ಫಲಿತಾಂಶ ಸಿಕ್ಕಿ ನಾವು ಈ ಜನ್ಮನೇ ಕೊನೆ ಜನ್ಮ ಮಾಡಿಕೊಂಡು ಯಾವುದೇ ರೀತಿಯ ಮುಂದಿನ ಜನ್ಮಕ್ಕೆ ಬರೋದಿಲ್ಲ ಅಂತ ನನ್ನ ಒಂದು ಮನದಾಳದ ಮಾತು. ಈ ಒಂದೆರಡು ಮಾತುಗಳನ್ನ ನಾನು ತಮ್ಮಲ್ಲಿ ಹಂಚ್ಕೊಳ್ಳೋದಕ್ಕೆ ನೋಡಿ. ಇವತ್ತು ಅಷ್ಟೇ ಯಾವುದೇ ಸ್ಕ್ರಿಪ್ಟ್ ಆಗಲಿ ಯಾವ್ದಾಗಲಿ ನನ್ನ ಹತ್ರ ಇಲ್ಲ. ನಾನು ಮನ್ಸಲ್ಲಿ ಏನ್ ಬಂದಿದೆಯೋ ಅದು ಮಾತ್ರ ಹೇಳ್ತಾ ಇದೀನಿ. ಅದಕ್ಕೆ ಗುರುಗಳಿಗೆ ಮತ್ತು ತಮ್ಮೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ನನ್ನ 2 ಮಾತುಗಳನ್ನ ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮಿತ್ರರೇ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಗುರುಗಳೇ. ಥ್ಯಾಂಕ್ ಯು ವೆಂಕಟ ಅವರೇ. ಸೊ ತುಂಬಾ ಅದ್ಭುತವಾಗಿದೆ ನಿಮ್ಮ ಧ್ಯಾನ ಜೀವನ. ಧ್ಯಾನ ಆದ್ಮೇಲೆ ಜೀವನ, ಧ್ಯಾನ ತದನಂತರ ಜೀವನ, ಧ್ಯಾನಕ್ಕೂ ಮುಂದೆ ಜೀವನ, ಧ್ಯಾನ ಆದ್ಮೇಲೆ ಜೀವನ, ಧ್ಯಾನಯುತ ಜೀವನ, ಎರಡು ತಿಳ್ಕೊಂಡ್ರೆ ತುಂಬಾ ಸುಂದರವಾಗಿದೆ. ಇದೆಲ್ಲ ಪ್ರತಿಯೊಬ್ಬರಿಗೂ ಅನುಭವ ಆಗುತ್ತೆ. ಸೊ ನೀವು ಅದರಲ್ಲಿ ಹೆಚ್ಚಾಗಿ ತೊಡಗಿಸ್ಕೊಂಡಿದ್ರಿ. ಪ್ರತಿಯೊಂದು ದಿವಸ, ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ಗಂಟೆ ನೀವು ಉಪಯೋಗಿಸ್ಕೊತಾ ಇದ್ರಿ. ಅದು ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಮೊದಲನೇ ನೀವು ಬಂದಿದ್ದರಿಂದ ಇಲ್ಲಿವರೆಗೂ ಅಬ್ಸರ್ವ್ ಮಾಡ್ತಾ ಇರುವಾಗ, ಸೊ ನೀವು ತೊಡಗಿಸ್ಕೊಂಡು ಇದರಲ್ಲಿ ಹೆಚ್ಚು ಸ್ವಾಧ್ಯಾಯ ಮಾಡೋದು, ಮತ್ತೆ ಪ್ರತಿಯೊಂದು ತಿಳ್ಕೊಂಡೋದು, ಯಾರೇ ಒಬ್ರು ಮಾಸ್ಟರ್ ಬಂದರೆ ಅವರ ಸಬ್ಜೆಕ್ಟನ್ನು ಪೂರ್ತಿ ಅರ್ಥ ಮಾಡ್ಕೊಂಡೋದ್ರಲ್ಲಿ ಅದರಲ್ಲಿ ನೀವು ತುಂಬ ಅತಿ ಹೆಚ್ಚಾಗಿ ತೊಡಗಿಸ್ಕೊತಾ ಇದ್ರಿ, ಅಬ್ಸರ್ವ್ ಮಾಡ್ತಾ ಇದ್ವಿ. ಸೊ ಈ ರೀತಿಯಲ್ಲಿ ಹೋದರೆ ಜೀವನ ಖಂಡಿತವಾಗಿ ಸುಂದರವಾಗಿರುತ್ತೆ, ಆನಂದವಾಗಿರುತ್ತೆ. ಅದರಲ್ಲಿ ಏನು ಸಂಶಯನೇ ಇಲ್ಲ. ಓಕೆ. ಸೊ ತಮ್ಮನ್ನು ಆದರ್ಶ ತಗೊಂಡು ಇಲ್ಲಿರುವಂಥ ಎಲ್ಲ ಮಾಸ್ಟರ್ಸ್ ಆಗಲಿ, ಇನ್ನೂ ಈಗ ಹೊಸದಾಗಿ ಜಾಯ್ನ್ ಆಗುವಂಥ ಮಾಸ್ಟರ್ಸ್ ಆಗಲಿ, ಸೊ ತಮ್ಮನ್ನು ಆದರ್ಶ ತಗೋಬೇಕಾಗತ್ತೆ. ಒಂದು ಮಾದರಿಯಾಗಿ ತಗೊಂಡು, ಅಂದರೆ ನಿವೃತ್ತಿ ಜೀವನ ಇಂಥ ಸುಂದರವಾದ ರೀತಿಯಲ್ಲಿ ನಾವು ರೂಪುಗೊಳಿಸ್ಕೋಬೋದಾ ಅನ್ನೋದು ಎಲ್ಲರಿಗೂ ಅರ್ಥ ಆಗತ್ತೆ. ಅದು ಮನವಟ್ಟಾಗತ್ತೆ. ಯಾಕಂದರೆ ಇನ್ನು ಬೇರೆ ಯಾವುದರಲ್ಲಿ ಇಷ್ಟು ಆನಂದ ಬರಲ್ಲ. ಏನೇ ಈಗ ಸುಮಾರು ಬೇರೆ ಸಂಸ್ಥೆಗಳಿರ್ತದೆ, ಅಲ್ಲಿ ಹೋಗ್ತಾರೆ ನಿವೃತ್ತಿ ಆದಮೇಲೆ ಏನು ಮಾಡ್ತಾರೆ, ಅಲ್ಲಿಗೆ ಹೋಗಿ ಅನ್ನದಾನ ಸೇವೆ, ಇಲ್ಲ ವಸ್ತ್ರದಾನ ಸೇವೆ, ಇಲ್ಲ ಅಂದರೆ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಳ್ಳೋದು, ವಾಲಂಟ್ರಿ ಆಗಿ ಕೆಲಸ ಮಾಡೋದು, ಏನೇ ಮಾಡಿದ್ರು ನಿಮ್ಮ ಆತ್ಮಸಂತೃಪ್ತಿ ಬರೋದಿಲ್ಲ. ಯಾಕಂದರೆ ನಿಮ್ಮಲ್ಲಿ ಅದೇ ಕೊರಕು, ಒಂಥರ ಅದೇ ಬಾಧೆ, ಅದೇ ಕಷ್ಟಗಳು, ಅವೆಲ್ಲ ನಿವೃತ್ತಿ ಆಗಲ್ಲ. ಅಂದರೆ ಕೆಲಸದಿಂದ ನಿವೃತ್ತಿ ಆಗಿರ್ತೀರ, ಬಟ್ ಇಂಥ ಮನೋಲಕ್ಷಣಗಳಿಂದ, ಇಂಥ ಬಾಧಗಳಿಂದ ನಿವೃತ್ತಿ ಆಗೋದು ಅಷ್ಟು ಸುಲಭ ಅಲ್ಲ. ಅದು ಒಂದು ಧ್ಯಾನಕ್ಕೆ ಸಾಧ್ಯ. ಮಿಕ್ಕಿದ ಏನೇ ಮಾಡಿದ್ರು, ಎಷ್ಟೇ ಜನ ನೂರಾರು ಶಬ್ದಗಳು ಕೇಳಿಸ್ಕೊಂಡಿದ್ರು, ನೂರಾರು ಪ್ರವಚನಗಳು ಕೇಳಿಸ್ಕೊಂಡ್ರು, ಅದರಲ್ಲಿ ಯಾವುದೇ ಪರಿವರ್ತನೆ ಬರೋದಿಲ್ಲ. ಇದು ಮಾತ್ರ ಸತ್ಯ. ನೀವು 100 1 ಲಕ್ಷ ಪ್ರವಚನ ಕೇಳಿಸ್ಕೊಳ್ಳಿ, ಪರವಾಗಿಲ್ಲ. 1 ಲಕ್ಷ ಪ್ರವಚನ ಕೇಳಿಸ್ಕೊಳ್ಳಿ, ದೊಡ್ಡ ದೊಡ್ಡ ವ್ಯಕ್ತಿಗಳು, ಪ್ರವಚನಕರ್ತಗಳು ಬಂದು ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡಿದ್ರೆ ನಿಮ್ಮಲ್ಲಿ ಪರಿವರ್ತನೆ ಬರೋದಿಲ್ಲ. ಮೇ ಬಿ ಬರ್ಬೋದು, ಸ್ವಲ್ಪ ಅಷ್ಟೇ, ಸ್ವಲ್ಪ ಮಟ್ಟಿಗೆ ಒಂದು 20% ಇಟ್ಕೊಳ್ಳಿ. 80% ಹಾಗೆ ಇರ್ತದೆ. ಒಳಗಡೆ ಕಲ್ಮಶ ಆಗಲಿ, ಒಳಗಡೆ ಅದೊಂದು ಯಾರಿಷಡ್ ವರ್ಗದಲ್ಲಿ ಹೆಚ್ಚಾಗಿ ಪ್ರಕೋಪದಲ್ಲಿ ಕೆಲಸ ಮಾಡ್ತಾ ಇರ್ತವೆ. ಸೊ ಒಂದು ನಿರೀಕ್ಷೆ, ಎಲ್ಲರಿಂದ ನಿರೀಕ್ಷೆ. ನೀವೇನು ಕೊಡೋದಿಲ್ಲ, ಅಂದರೆ ಯಾರೇ ಇನ್ನೊಬ್ರು ಏನು ಕೊಡೋದಿಲ್ಲ, ಬಟ್ ನಿರೀಕ್ಷೆ ಅಂತೂ ತುಂಬ ತುಂಬ ಇಟ್ಕೊಂಡಿರ್ತಾರೆ ಪ್ರತಿಯೊಬ್ಬರು. ಇದು ಹಾಗಿರ್ಬೇಕಾಯ್ತು, ಅವ್ರು ಹೀಗೆ ಮಾಡಬೇಕಾಯ್ತು. ಮತ್ತೆ ಸುದ್ದಿ, ಅನ್ನೆಸರಿ ಮಾತುಗಳು, ಅದು ಹೇಳ್ತೀವಲ್ಲ, ಸೊ ನೋ ಕಾಮೆಂಟ್ಸ್, ನೋ ಜಡ್ಜ್ಮೆಂಟ್ಸ್, ನೋ ಇಂಟರ್ಫಿರೆನ್ಸ್ ಅಂತ, ಅದರಲ್ಲಿ ಮೊದಲನೇದಾಗಿ ಕೂತ್ಕೊಂಡಿರ್ತೀವಿ. ಈ ಧ್ಯಾನ ಬಂದಿಲ್ಲ ಅಂದರೆ, ಧ್ಯಾನ ಬಂದಿದ ಮೇಲೆ ಎಲ್ಲ ಬಂದಾಗತ್ತೆ. ಧ್ಯಾನ ಬಂದಿಲ್ಲ ಅಂದರೆ ಅವು ಹಾಗೆ ಕಂಟಿನ್ಯೂ ಆಗುತ್ತೆ. ಧ್ಯಾನ ಬಂದ ಮೇಲೆ ಇವೆಲ್ಲ ಬಂದಾಗತ್ತೆ ಆಟೋಮೆಟಿಕ್ಕಾಗಿ. ಸೊ ಆ ರೀತಿಯಲ್ಲಿ ಪ್ರತಿಯೊಬ್ಬರು ನಿವೃತ್ತಿ ಜೀವನವನ್ನು ಇಂಥ ಸುಂದರವಾದ ರೀತಿಯಲ್ಲಿ ಒಂದು ತಯಾರು ಮಾಡಿಕೊಂಡಕ್ಕೆ ಧ್ಯಾನ, ಜ್ಞಾನ
ಈ ಎರಡು ಬಿಟ್ರೆ ಇನ್ನು ಯಾವುದೂ ಈ ಲೋಕದಲ್ಲಿ ನಿಮಗೂ ನಿಜವಾದ ರೀತಿಯಲ್ಲಿ ಹೆಲ್ಪ್ ಮಾಡಲ್ಲ. ಏನೋ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಮಾಡ್ಬೋದು, ಬಟ್ ಈ ಎರಡು ಮಾತ್ರ ಹೆಲ್ಪ್ ಆಗುತ್ತೆ. ಅದು ನಿಮ್ಮ ಈ ಇವತ್ತು ಅನುಭವ ಹಂಚಿಕೆಯಿಂದ ನಾವೆಲ್ಲರೂ ಇನ್ನೂ ಸ್ಪಷ್ಟವಾಗಿ ತಿಳ್ಕೊಳ್ಳೋದಾಯಿತು. ಸೊ ಥ್ಯಾಂಕ್ಸ್ ಫಾರ್ ಯುವರ್ ಶೇರಿಂಗ್ ಆಫ್ ಯುವರ್ ಎಕ್ಸ್ಪೀರಿಯನ್ಸ್, ಯುವರ್ ಜರ್ನಿ. ಹೌದು ಗುರುಜಿ. ಧನ್ಯವಾದ. ಗುರುಜಿ ಒಂದ್ ಮಾತು ಗುರುಜಿ, ಒಂದೇ ಒಂದ್ ಮಾತು. ನಾನು ಇದಕ್ ಮುಂಚೆ ಕೈವಾರಕ್ಕೆ ಹೋಗ್ತಾ ಇದ್ದೆ. ನಮ್ಗೆ ಮೊದ್ಲಿಂದಾನು ಕೈವಾರದಲ್ಲಿ ಹೋಗಿ ಅಲ್ಲೆಲ್ಲ ನೋಡ್ಕೊಂಡ್ ಬರೋದು, ಧ್ಯಾನ ಮಾಡೋದು ಅಭ್ಯಾಸ ಇತ್ತು. ಅಲ್ಲಿ ಕೂತ್ಕೊಂಡಾಗ ಮಾತ್ರ ನನಗೆ ಅಲ್ಲಿ ಒಂದು ಅನುಭವ ಆಗ್ತಾ ಇತ್ತು. ಅಲ್ಲಿಂದ ಬಂದ್ಮೇಲೆ ಮತ್ತೆ ಅದ್ ಮರ್ತೋಗ್ತಾ ಇತ್ತು. ಅದೇ ಕಂಟಿನ್ಯೂಸ್ ಆಗಿ ನಮ್ಗೆ ಮನ್ಸಿಗೆ ಬರ್ತಾ ಇರ್ಲಿಲ್ಲ. ಆ ಕಂಟಿನ್ಯೂಸ್ ಆಗಿ ಬರ್ಬೇಕಾದ್ರೆ ಈ ಒಂದು ಮಹಾತ್ಮ ಫೌಂಡೇಶನ್ ತಮ್ಮ ಒಂದು ಆದೇಶನೇ ನನಗೆ ಕಾರಣ. ಆದ್ರೆ ಇಷ್ಟೊಂದು ಬದಲಾವಣೆ ಆಗತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಅಂದ್ರೆ ನೀವ್ ಹೇಳ್ತೀರಾ, ಇರೋದ್ರಲ್ಲಿ ನೆಮ್ಮದಿಯಾಗಿ ಜೀವನ ಮಾಡೋದು ತುಂಬಾ ಮುಖ್ಯ. ಆದ್ರೆ ಅದನ್ನ ಆದಷ್ಟು ಧ್ಯಾನಕ್ಕೆ ನಾವು ಪ್ರಾಮುಖ್ಯತೆ ಕೊಟ್ಟರೆ ತುಂಬಾ ಒಳ್ಳೇದು ಅಂತ ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ ಗುರುಜಿ. ತುಂಬಾ ಧನ್ಯವಾದಗಳು. ಆದ್ರೆ ನಿಮ್ಮಂತ ಗುರು ಸಿಕ್ಕಿದ್ ನಮ್ಮ ಅದೃಷ್ಟ. ನಮ್ಮ ತಂದೆ ತಾಯಿಗಳು ನಿಜವಾಗ್ಲು ಅವರ ಅಂತ ಒಳ್ಳೆಯವರು ನನ್ಗಿಲ್ಲ. ಆ ತಂದೆ ತಾಯಿಗಳು ಮತ್ತೆ ನಿಮ್ಗೆ ವಂದಿಸ್ತಾ ಇದ್ದೀನಿ ಗುರುಜಿ. ಥ್ಯಾಂಕ್ ಯು. So, ಇದೆಲ್ಲ ನಾವು ಏನಂದ್ರೆ ನಮ್ಮ ಗುರುಗಳಾದ ಸುಭಾಷ್ ಪತ್ರಿಜಿ ಅವ್ರಿಗೂ ಇದೆಲ್ಲ ನಾವು ಸಮರ್ಪಣೆ ಮಾಡ್ತೀವಿ. ಯಾಕಂದ್ರೆ ಅವ್ರು ಕೊಟ್ಟಿರುವಂಥ ದಾರಿಯಲ್ಲಿ ನಾವೆಲ್ಲ ಪ್ರಯಾಣ ಮಾಡ್ತಾ ಇದ್ವಿ. ನಾನು ಸ್ವಲ್ಪ ಮುಂದೆ ಪ್ರಯಾಣ ಮಾಡ್ತಾ ಇದ್ದೀನಿ, ನಾನು ಹಿಂದ್ಗಡೆ ನೀವೆಲ್ಲರೂ ಸೇರ್ಕೊಂಡಿದ್ದೀರ. ಈ ರೀತಿಯಲ್ಲೇ ನಮ್ಮ ಪ್ರಯಾಣ ಒಟ್ಟಾಗಿ ಸಾಗ್ತಾ ಇರ್ತದೆ. ಇದು ಅವ್ರು ಕೊಟ್ಟಿರುವಂಥ ದಾರಿ. ಯಾಕಂದ್ರೆ ಅವರು 40 ವರ್ಷ ಕೆಳಗಡೆ ಅವರು ಯಾರು ಇರಲಿಲ್ಲ. ಅವರು ಅನೇಕ ಗುರುಗಳ ಹತ್ರ ಹೋಗಿ ತಿಳ್ಕೊಂಡು ಏನು ಮಾಡಿದ್ರೆ ಈ ಮನಸ್ಸನ್ನು ಶಾಂತಗೊಳಿಸ್ಬೋದು, ಏನು ಮಾಡಿದ್ರೆ ನಿಜವಾದ ಜೀವನದಲ್ಲಿ ನಿಜವಾದ ಪರಿವರ್ತನೆ ಬರುತ್ತೆ ಅಂತ ಸಂಶೋಧಿಸಿ ಶೋಧಿಸಿ ಕೊನೆಗೆ ಅವ್ರು ತಿಳ್ಕೊಂಡಿರೋಂಥ ಒಂದು ಅದ್ಭುತ ಧ್ಯಾನ ಪದ್ಧತಿಯನ್ನು ಅವ್ರು ಕಂಡುಹಿಡಿದು, ಧ್ಯಾನ ಪದ್ಧತಿ ಈಗ ಆಗಾಗಲೇ ಇತ್ತು, ಆದರೆ ಗೌತಮ್ ಬುದ್ಧರು ಹೇಳ್ಕೊಟ್ಟಿರೋದಿತ್ತು, ಅವರ ಫ್ರೆಂಡ್ಸು ಇವ್ರಿಗೆ ಹೇಳ್ಕೊಟ್ಟಿರೋದು ಈ ಧ್ಯಾನ ವಿಧಾನ. ಆಮೇಲೆ ಸದಾನಂದ ಯೋಗಿ ಅಂತ ಮಹಾತ್ಮರು ಅವ್ರಿಗೆ ಒಂಥರ ಖಚಿತಪಡಿಸಿದ್ದಾರೆ, ಖಾತರಿಪಡಿಸಿದ್ದಾರೆ. ಏನಂತ, ಇದೇ ಕರೆಕ್ಟು, ಇದೇ ಧ್ಯಾನ ಮಾಡಿಸಿ, ಇದೇ ಧ್ಯಾನ ನೀವು ಮಾಡಿ ಅಂತ ಅವರು ಖಚಿತಪಡಿಸಿದ ಮೇಲೆ ಅವ್ರಿಗೆ ಗುರಿ ಸಿಕ್ತು. ಅದೆಲ್ಲ ಇಡೀ ಪ್ರಪಂಚಕ್ಕೆ ಹಂಚಿದ್ದಾರೆ. ಒಂದು ಧ್ಯಾನದಿಂದನೇ ಎಲ್ಲ ಪರಿವರ್ತನೆ ಸಾಧ್ಯವಾಗುತ್ತೆ. ಅದು ಅವರು ಹಂಚ್ತಾ ಬಂದಿದ್ದಾರೆ. ನಮ್ಮಂಥವರೆಲ್ಲ ಅಲ್ಲಿಂದ ತಿಳ್ಕೊಂಡು ನಾವು ಇನ್ನೂ ಅನೇಕರಿಗೆ ಇದು ಹಂಚ್ಕೊಂತ ಹೋಗೋಣ. ಸೊ ಆ ರೀತಿಯಲ್ಲಿ ಇದು ನಿರಂತರ ಸಾಗುವಂಥ ಪ್ರಕ್ರಿಯೆ. ಸೊ ಆ ದಾರಿಯಲ್ಲಿ ನಾವೆಲ್ಲರೂ ಇದೀವಿ. ಅದಕ್ಕೆ ನಾವೆಲ್ಲರೂ ಭಾಗ್ಯವಂತರು ಅಂತ ಹೇಳ್ಬೋದು, ಅದೃಷ್ಟವಂತರು ಅಂತ ಹೇಳ್ಕೋಬಹುದು. ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಜಿ.